ನಮಸ್ಕಾರ ಸ್ನೇಹಿತರೆ, ಪವರ್ ಪ್ಲೇ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಕ್ರಿಕೆಟ್ ಅಂದ್ರೆ ಹುಚ್ಚೆದ್ದು ಕುಣಿಯೋ ಭಾರತೀಯರು ಈಗ ಫುಟ್ಬಾಲ್ ಜ್ವರದಲ್ಲೂ ಮಿಂದೇಳೋದಕ್ಕೆ ರೆಡಿಯಾಗ್ತಾ ಇದ್ದಾರೆ. ಯಾಕಂದ್ರೆ ಜಗತ್ತಿನ ಅತಿದೊಡ್ಡ ಕ್ರೀಡಾ ಹಬ್ಬಗಳಲ್ಲಿ ಒಂದಾದ ಫಿಫಾ ವಿಶ್ವಕಪ್ 2026 ಶುರುವಾಗಿದೆ. ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋದಲ್ಲಿ ನಡೀತಾ ಇರುವ ಈ ಬಾರಿಯ ವಿಶ್ವಕಪ್ನಲ್ಲಿ ಕೇವಲ 11-12 ಅಲ್ಲ, ಬರೋಬ್ಬರಿ 48 ದೇಶಗಳು ಭಾಗವಹಿಸ್ತಾ ಇವೆ. ಕಣ್ಣಿಗೆ ಕಾಣದ ನ್ಯೂಜಿಲೆಂಡ್, ಘಾನಾ, ಕಾಂಗೋದಂತ ಸಣ್ಣ ಸಣ್ಣ ದೇಶಗಳೆಲ್ಲ ವಿಶ್ವಕಪ್ ಆಡ್ತಾ ಇವೆ. ಆದ್ರೆ ಜಗತ್ತಿನ ಅತಿದೊಡ್ಡ ಜನಸಂಖ್ಯೆ ಇರುವ 140 ಕೋಟಿ ಜನರಿರೋ ನಮ್ಮ ಭಾರತ ಮಾತ್ರ ಈ ವಿಶ್ವಕಪ್ನಲ್ಲೂ ಆಡ್ತಾ ಇಲ್ಲ. ಅಂದ್ರೆ 48 ದೇಶಗಳ ನಡುವೆನೂ ಜಾಗ ಪಡೆದಿಲ್ಲ. ಯಾಕೆ? 140 ಕೋಟಿ ಜನರಿರೋ ದೇಶದಲ್ಲಿ ಫುಟ್ಬಾಲ್ ಆಡುವ 11 ಜನ ಆಟಗಾರರು ಸಿಗ್ಲಿಲ್ವಾ? ಭಾರತ ವಿಶ್ವಕಪ್ಗೆ ಆಯ್ಕೆಯಾಗದಿರೋದು ಯಾಕೆ? ಇನ್ನೊಂದೆಡೆ ಕ್ರಿಕೆಟ್ ವಿಶ್ವಕಪ್ಗಿಂತ ಬರೋಬ್ಬರಿ 87 ಪಟ್ಟು ದೊಡ್ಡದಿರುವ ಫಿಫಾ ವಿಶ್ವಕಪ್ನ ಪ್ರೈಸ್ ಮನಿ ಎಷ್ಟು ಗೊತ್ತಾ? ಆ ಲೆಕ್ಕಾಚಾರ ಕೇಳಿದ್ರೆ ನೀವು ದಂಗಾಗ್ತೀರಾ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅದನ್ನ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕ್ರಿಕೆಟ್ ವಿಶ್ವಕಪ್ ಪ್ರೈಸ್ ಮನಿ ವರ್ಸಸ್ ಫಿಫಾ ವಿಶ್ವಕಪ್ ಪ್ರೈಸ್ ಮನಿ, ಆನೆಯ ಮುಂದೆ ಇರುವೆ. ಸ್ನೇಹಿತರೆ, ಮೊದಲು ನಾವು ಕ್ರಿಕೆಟ್ ಮತ್ತು ಫುಟ್ಬಾಲ್ ನಡುವಿನ ದುಡ್ಡಿನ ಲೆಕ್ಕಾಚಾರ ನೋಡೋಣ. ಕ್ರಿಕೆಟ್ ಅನ್ನ ಕೇವಲ 10-15 ದೇಶಗಳಷ್ಟೇ ಆಡ್ತವೆ. ಆದ್ರೆ ಫುಟ್ಬಾಲ್ ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲೂ ಫೇಮಸ್. 2026ರ ICC T20 ಕ್ರಿಕೆಟ್ ವಿಶ್ವಕಪ್ನ ಒಟ್ಟು ಪ್ರೈಸ್ ಮನಿ ಕೇವಲ $11.25 ಮಿಲಿಯನ್, ಅಂದ್ರೆ ಸುಮಾರು 107 ಕೋಟಿ ರೂಪಾಯಿ ಇತ್ತು. ಇದರಲ್ಲಿ ಚಾಂಪಿಯನ್ ಆದ ಭಾರತಕ್ಕೆ ಸಿಕ್ಕಿದ್ದು $2.6 ಮಿಲಿಯನ್, ಅಂದ್ರೆ ಸುಮಾರು 25 ಕೋಟಿ ರೂಪಾಯಿ. ಆದ್ರೆ ಈ ಬಾರಿಯ ಫಿಫಾ ವಿಶ್ವಕಪ್ನ ಒಟ್ಟು ಪ್ರೈಸ್ ಮನಿ ಕೇಳಿದ್ರೆ ತಲೆ ತಿರುಗುತ್ತೆ. ಬರೋಬ್ಬರಿ $871 ಮಿಲಿಯನ್, ಅಂದ್ರೆ ಸುಮಾರು 8,300 ಕೋಟಿ ರೂಪಾಯಿ. ಇದು ಕ್ರಿಕೆಟ್ ವಿಶ್ವಕಪ್ಗಿಂತ ಬರೋಬ್ಬರಿ 77 ಪಟ್ಟು ದೊಡ್ಡದು. ಫಿಫಾ ವಿಶ್ವಕಪ್ ಗೆಲ್ಲೋ ಚಾಂಪಿಯನ್ ತಂಡಕ್ಕೆ $50 ಮಿಲಿಯನ್, ಅಂದ್ರೆ ಸುಮಾರು 475 ಕೋಟಿ ರೂಪಾಯಿ ಸಿಗಲಿದೆ. ಅಚ್ಚರಿಯ ವಿಚಾರ ಏನಂದ್ರೆ, ವಿಶ್ವಕಪ್ಗೆ ಸೆಲೆಕ್ಟ್ ಆಗಿ ಗ್ರೂಪ್ ಸ್ಟೇಜ್ನಲ್ಲೇ ಒಂದು ಮ್ಯಾಚ್ ಗೆಲ್ಲದೆ ಸೋತು ಮನೆಗೆ ಬರುವ ತಂಡಕ್ಕೂ ಫಿಫಾ $10.5 ಮಿಲಿಯನ್, ಅಂದ್ರೆ ಸುಮಾರು 100 ಕೋಟಿ ರೂಪಾಯಿ ಕೊಡುತ್ತೆ. ಅಂದ್ರೆ ಇಡೀ ಕ್ರಿಕೆಟ್ ವಿಶ್ವಕಪ್ನ ಪ್ರೈಸ್ ಮನಿಯನ್ನ ಫಿಫಾದಲ್ಲಿ ಸೋತ ತಂಡವೊಂದು ತಗೊಂಡು ಹೋಗುತ್ತೆ. ಇಷ್ಟೊಂದು ದುಡ್ಡಿನ ಸುರಿಮಳೆಯಾದ್ರೂ ಭಾರತ ಯಾಕೆ ವಿಶ್ವಕಪ್ ಆಡ್ತಿಲ್ಲ? ಸ್ನೇಹಿತರೆ, ಈ ಬಾರಿಯ ಫಿಫಾ ವಿಶ್ವಕಪ್ಗೆ ಆಯ್ಕೆಯಾಗಲು ಭಾರತಕ್ಕೆ ಸುವರ್ಣ ಅವಕಾಶವಿತ್ತು. ಯಾಕಂದ್ರೆ ಈ ಬಾರಿ 32 ತಂಡಗಳ ಬದಲಿಗೆ 48 ತಂಡಗಳಿಗೆ ಅವಕಾಶ ನೀಡಲಾಗಿತ್ತು. ಆದರೆ ಏಷ್ಯನ್ ಕ್ವಾಲಿಫೈಯರ್ ಪಂದ್ಯಗಳಲ್ಲಿ ಕುವೈತ್, ಅಫ್ಘಾನಿಸ್ತಾನ, ಕತಾರ್ನಂತ ಸಣ್ಣ ದೇಶಗಳ ಎದುರು ನಮ್ಮ ಭಾರತೀಯ ತಂಡ ಹೀನಾಯವಾಗಿ ಸೋತು ಕನಿಷ್ಠ 2ನೇ ರೌಂಡ್ಗೂ ಹೋಗದೆ ಹೊರಬಿದ್ದಿದೆ. ಕೇವಲ ಒಂದೇ ವರ್ಷದಲ್ಲಿ ಭಾರತದ ಫಿಫಾ ರ್ಯಾಂಕಿಂಗ್ 99ನೇ ಸ್ಥಾನದಿಂದ ಈಗ 139ನೇ ಸ್ಥಾನಕ್ಕೆ, ಅಂದ್ರೆ ಪಾತಾಳಕ್ಕೆ ಕುಸಿದಿದೆ. ಹಾಗಾದ್ರೆ ಭಾರತದಲ್ಲಿ ಫುಟ್ಬಾಲ್ ಟ್ಯಾಲೆಂಟ್ಗೆ ಕೊರತೆ ಇದೆಯಾ? ಖಂಡಿತ ಇಲ್ಲ. ಸುನಿಲ್ ಛೆಟ್ರಿ ಅಂತ ದಿಗ್ಗಜರು ಹುಟ್ಟಿದ ನಾಡು ನಮ್ಮದು. ಆದ್ರೆ ಅಸಲಿ ಸಮಸ್ಯೆ ಇರೋದೇ ನಮ್ಮ ಸಿಸ್ಟಮ್ನಲ್ಲಿ. ತಜ್ಞರು ಹೇಳುವ ಆ ಅಸಲಿ 3 ಸಮಸ್ಯೆಗಳೇನು? ಮಾಜಿ ಫುಟ್ಬಾಲ್ ಆಟಗಾರರು ಮತ್ತು ತಜ್ಞರ ಪ್ರಕಾರ ಭಾರತ ವಿಶ್ವಕಪ್ ಆಡದಿರಲು ಪ್ರಮುಖವಾಗಿ 3 ಕಾರಣಗಳಿವೆ. ಅದರಲ್ಲಿ ಒಂದು ಗ್ರಾಸ್ ರೂಟ್ ಲೆವೆಲ್ ಟ್ರೈನಿಂಗ್ ಇಲ್ಲದೆ ಇರೋದು. ನಮ್ಮಲ್ಲಿ ಕ್ರಿಕೆಟ್ ಅನ್ನ ಗಲ್ಲಿಯಲ್ಲೂ ಆಡ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ಕೋಚಿಂಗ್ ಕ್ಯಾಂಪ್ಗಳಿಗೆ ಸೇರಿಸ್ತಾರೆ. ಆದರೆ ಫುಟ್ಬಾಲ್ಗೆ ಶಾಲಾ ಮಟ್ಟದಿಂದ, ಅಂದ್ರೆ 5-6 ವರ್ಷದ ಮಕ್ಕಳಿರುವಾಗಲೇ ಸಿಗಬೇಕಾದ ಮೂಲಭೂತ ಟ್ರೈನಿಂಗ್ ಇಲ್ಲ. ಟ್ಯಾಲೆಂಟ್ ಇದ್ರೂ ಅವರಿಗೆ ಸರಿಯಾದ ವೇದಿಕೆ ಸಿಗ್ತಿಲ್ಲ. ಎರಡನೇದು ಕೋಚ್ಗಳ ಭಾರಿ ಕೊರತೆ. ಭಾರತದಲ್ಲಿ ಕೇವಲ 20-25 ಸಾವಿರ ಫುಟ್ಬಾಲ್ ಕೋಚ್ಗಳಿದ್ದಾರೆ. ಆದ್ರೆ 140 ಕೋಟಿ ಜನರಿರೋ ನಮ್ಮ ದೇಶಕ್ಕೆ ಕನಿಷ್ಠ 3 ಲಕ್ಷಕ್ಕೂ ಹೆಚ್ಚು ಕ್ವಾಲಿಫೈಡ್ ಕೋಚ್ಗಳ ಅಗತ್ಯ ಇದೆ. ಮೂರನೇ ಕಾರಣ, ಸರಿಯಾದ ಸಿಸ್ಟಮ್ ಇಲ್ಲ. ISL ಶುರುವಾದ ಮೇಲೆ ಫುಟ್ಬಾಲ್ಗೆ ಸ್ವಲ್ಪ ಗ್ಲಾಮರ್ ಸಿಕ್ಕಿದೆಯಾದ್ರೂ AIFF ಆಡಳಿತದಲ್ಲಿ ದೀರ್ಘಕಾಲೀನ ಪ್ಲಾನಿಂಗ್ ಕಾಣಿಸ್ತಿಲ್ಲ. ವಿಶ್ವಕಪ್ ಬಂದಾಗ ಮಾತ್ರ ನಾವು ಫುಟ್ಬಾಲ್ ಬಗ್ಗೆ ಚರ್ಚೆ ಮಾಡ್ತೀವಿ, ಆಮೇಲೆ ಮರ್ತು ಬಿಡ್ತೀವಿ. ಫುಟ್ಬಾಲ್ ಅನ್ನೋದು ಒಂದು ಕಲ್ಚರ್ ಆಗಬೇಕು, ಆಗ ಮಾತ್ರ ನಾವು ವಿಶ್ವಕಪ್ ಆಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ತಜ್ಞರು. ಭಾರತ ಆಡದಿದ್ರೂ ವಿಶ್ವಕಪ್ನಲ್ಲಿ ಇಂಡಿಯಾ ಮೂಲದ 4 ಆಟಗಾರರ ದರ್ಬಾರ್. ಸ್ನೇಹಿತರೆ, ಭಾರತದ ರಾಷ್ಟ್ರೀಯ ತಂಡ ವಿಶ್ವಕಪ್ ಆಡ್ತಾ ಇಲ್ಲ ಅನ್ನೋ ಬೇಸರ ಇದ್ರೂ ಭಾರತೀಯ ಮೂಲದ 4 ಆಟಗಾರರು ಬೇರೆ ಬೇರೆ ದೇಶಗಳ ಪರವಾಗಿ ಈ ಬಾರಿಯ ವಿಶ್ವಕಪ್ನಲ್ಲಿ ಆಡ್ತಿದ್ದಾರೆ ಅನ್ನೋದು ವಿಶೇಷ.
ಕೇರಳ ಮೂಲದ ಪೋಷಕರ ಮಗ ತಹಸೀನ್ ಮೊಹಮ್ಮದ್ ಜಮ್ಶೀದ್ ಈ ವಿಶ್ವಕಪ್ನಲ್ಲಿ ಕತಾರ್ ರಾಷ್ಟ್ರೀಯ ತಂಡದ ಪರ ಆಡಲಿದ್ದಾರೆ. ಪಂಜಾಬ್ ಮೂಲದ ಸರ್ಪ್ರೀತ್ ಸಿಂಗ್ ನ್ಯೂಜಿಲೆಂಡ್ ತಂಡದ ಸ್ಟಾರ್ ಆಟಗಾರರಾಗಿದ್ದಾರೆ. ತಮಿಳುನಾಡು ಮೂಲದ ನಿಶಾನ್ ವೇಲುಪಿಳ್ಳೈ ಆಸ್ಟ್ರೇಲಿಯಾ ತಂಡದ ಪರ ಕಣಕ್ಕಿಳಿಯಲಿದ್ದಾರೆ. ಅದೇ ರೀತಿ ಇಂಡೋ ಫ್ರೆಂಚ್ ಮೂಲದ ಸ್ಯಾಮ್ಯುಯಲ್ ಮೌಟೌಸಾಮಿ ಆಫ್ರಿಕಾದ ಕಾಂಗೋ ತಂಡದ ಪರ ಆಡಲಿದ್ದಾರೆ. ಒಟ್ನಲ್ಲಿ ಸ್ನೇಹಿತರೆ, 1950ರಲ್ಲಿ ಫಿಫಾ ವಿಶ್ವಕಪ್ಗೆ ಆಯ್ಕೆಯಾಗಿದ್ರೂ ಬರಿಗಾಲಲ್ಲಿ ಆಡುವ ಹಠಕ್ಕೆ ಬಿದ್ದು ಟೂರ್ನಿಯಿಂದ ಹೊರಬಂದಿದ್ದ ಭಾರತ ಕಳೆದ 70 ವರ್ಷಗಳಿಂದ ವಿಶ್ವಕಪ್ ಆಡುವ ಕನಸು ಕಾಣುತ್ತಲೇ ಇದೆ. ನಾವು ಬರೀ ಕ್ರಿಕೆಟ್ ಬೆನ್ನು ಬಿದ್ದು ಫುಟ್ಬಾಲ್ ಅನ್ನ ಕಡೆಗಣಿಸಿದ್ದೀವಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಭಾರತದ ಫುಟ್ಬಾಲ್ ತಂಡ ವಿಶ್ವಕಪ್ ಆಡದೇ ಇರೋದಕ್ಕೆ ಅಸಲಿ ಕಾರಣ ಏನು? ನಮ್ಮಲ್ಲಿ ಟ್ಯಾಲೆಂಟ್ ಇಲ್ವಾ ಅಥವಾ ಪಾಲಿಟಿಕ್ಸ್ ಕಾರಣನಾ? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಹಂಚಿಕೊಳ್ಳಿ. ಈ ಸ್ಪೋರ್ಟ್ಸ್ ಅನಾಲಿಸಿಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಕ್ರೀಡಾಭಿಮಾನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಕ್ರಿಕೆಟ್, ಫುಟ್ಬಾಲ್ ಸೇರಿದಂತೆ ಕ್ರೀಡಾ ಜಗತ್ತಿನ ಇಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.